ಇದು ನನ್ನೂರು, ಎಲ್ಲಾರು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇವತ್ತು ಅಧಿವೇಶನಗಳು ಯಾವ ರೀತಿ ನಡೀತಿದೆ ರಾಜ್ಯದಲ್ಲಿ, ಇವತ್ತು ಮುಖ್ಯಮಂತ್ರಿಗಳ ಆರ್ಭಟ ಏನು, ವಿರೋಧ ಪಕ್ಷದ ಆರ್ಭಟಗಳೇನು, ಎಲ್ಲೋ ಒಂದ್ ಕಡೆ ಸದನ, ಎಲ್ಲೋ ಒಂದ್ ಕಡೆ ಮಕ್ಕಳಾಟನೋ ಇನ್ನೊಂದು ಆಟನೋ ಎಲ್ಲವೂ ಇವತ್ತು ರಾಜ್ಯದ ಜನತೆಗೆ ಏನು ಎಲ್ಲವೂ ಇಡೀ ಒಂದು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಒಂದು ಯಾವುದೇ ಒಂದು ಸಾಮಾಜಿಕ ಜಾಲತಾಣ ಎಲ್ಲವೂ ಸಹ ಇವತ್ತು ವಿಚಾರಗಳು ಪ್ರತಿಯೊಬ್ಬರಿಗೂ ಮನವರಿಕೆ ಆಗ್ತಿದೆ. ಎಲ್ಲಿ ಇವರ ರೋಷಾವೇಶಗಳು, ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಒಂದು ಬೆಂಬಲಿಗರನ್ನ ಹೇಳಿ ಮಾತಾಡಿ ಅಂತ ಒಂದು ಕಡೆ ಪ್ರಚೋದನೆ ಕೊಡ್ತಾರೆ, ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಎಲ್ಲೋ ಇವರ ಒಂದು ಗಲಾಟೆಗಳು, ಅಭಿವೃದ್ಧಿ ಏನೂ ಇಲ್ಲ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಏನು ಚರ್ಚೆ ಇಲ್ಲ, ನೀರಿನ ಸಮಸ್ಯೆ ಆಗಲಿ, ಒಳಚರಂಡಿ ವ್ಯವಸ್ಥೆ ಆಗಲಿ, ರಾಜ್ಯದ ಉದ್ಯೋಗದ ವ್ಯವಸ್ಥೆ ಆಗಲಿ, ಯುವಕ ಯುವತಿಯರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯಗಳಾಗಲಿ, ಎಲ್ಲ ಒಂದು ಕಡೆ ಸಾಹಿತ್ಯಕ್ಕೆ ಉತ್ತಮವಾದಂಥ ಅನುದಾನ ಕೊಡೋದಾಗಲಿ, ಮತ್ತು ಹಾಗೆಯೇ ಉತ್ತರ ಕರ್ನಾಟಕ ಭಾಗದ ಎಷ್ಟೋ ಇವತ್ತು ಅಲ್ಲಿನ ಜನಸಾಮಾನ್ಯರು, ವಲಸೆ ಕೂಲಿ ಕಾರ್ಮಿಕರು, ಇವತ್ತು ಶ್ರಮಿಕರು ಬೆಂಗಳೂರು ನಗರಕ್ಕೆ ಮುಖ ಮಾಡ್ತಿದ್ದಾರೆ. ಎಲ್ಲಿನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಏನು ಯಾರೂ ಅರಿತಿಲ್ಲ. ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ರೋಷಾವೇಶದ ಭಾಷಣ ಮಾಡ್ತಾರೆ. ಏನು ಇವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಖಾತೆಯಲ್ಲಿ ಏನು ಮಾಡಿ ಕಟ್ಟೆ ಹಾಕಿದ್ದಾರೆ. ಇವರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವ್ರನ್ನ. ನೀವೇನು ಮಾಡಿದ್ದೀರಾ? BJP RSS ಮತ್ತು ಹಾಗೆ ಏನು ಬರೀ ಇವರ ಒಂದು ಜಪ, ಮೋದಿ ಅಮಿತ್ ಶಾ ಇವರ ಜಪನ ಇವರು ಗ್ರಾಮೀಣಾಭಿವೃದ್ಧಿ ಸಚಿವರು, ಪಂಚಾಯತ್ ರಾಜ್ಯ ಸಚಿವರು ಏನು ಪ್ರಿಯಾಂಕಾ ಖರ್ಗೆ ಅವರು ಏನು ಬರೀ ಜಪ ಮಾಡಿದ್ರೆ ರಾಜ್ಯದ ಸಮಸ್ಯೆಗಳನ್ನ ಪ್ರಶ್ನೆ ಮಾಡುವಂಥದ್ದು ಯಾರು? ಬರೀ ಇದೇ ಈ ಒಂದು ಸದನದಲ್ಲಿ ಈ ಒಂದು ಕೋಲಾಹಲ, ಈ ಒಂದು ರೋಷಾವೇಶ ಭಾಷಣಗಳು, ಇವರ ಒಂದು ಆರ್ಭಟಗಳು. ಆದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳು ಎಷ್ಟೆಷ್ಟು ಸಮಸ್ಯೆಗಳಿದೆ. ಕಾವೇರಿ ಇದೆ, ತುಂಗಭದ್ರಾ ಇದೆ, ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ, ಎಷ್ಟೆಷ್ಟು ಇವತ್ತು ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಅಂತ ಇವರೇ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ನವರು. ಇವತ್ತು ಏನಾಗಿದೆ, ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು, ಯಾವುದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನೋದು ಎಲ್ಲ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರೇ ಗೊತ್ತಿಲ್ಲ. ನಿಮ್ಮ ತಂದೆಯವರು ಹಿಂದಿನ ದಿನಗಳಲ್ಲಿ ಸಚಿವರಾಗಿದ್ದರು, ಇನ್ನು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಎಲ್ಲೋ MP ಆಗಿದ್ದರು, ಮತ್ತು ಹಾಗೆ ಇವತ್ತು AICC ಏನು ಅಧ್ಯಕ್ಷರಾಗಿದ್ದಾರೆ. ಏನು ನಿಮ್ಮ ತಂದೆಯದು ಏನು ಕಾಣಿಕೆ ಇದೆ ಉತ್ತರ ಕರ್ನಾಟಕದ ಭಾಗದವ್ರಿಗೆ? ಉತ್ತರ ಕರ್ನಾಟಕದ ಭಾಗದ ಇವತ್ತು ವಲಸೆ ಹೋಗ್ತಿದ್ದಾರೆ. ತನ್ನಿ ಸಮಸ್ಯೆಗಳನ್ನ ಬಗೆಹರಿಸೋದಲ್ಲಿ ಬನ್ನಿ, ITBTಗಳನ್ನ ತಗೊಬನ್ನಿ ಉತ್ತರ ಕರ್ನಾಟಕ ಭಾಗಕ್ಕೆ. ಎಲ್ಲಿ ಇವತ್ತು ರಾಜಕೀಯ ನಾಯಕರುಗಳು ಸರ್ಕಾರಿ ಇವತ್ತು ಕಚೇರಿಗಳಲ್ಲಿ ಇವತ್ತು ಲಂಚಾವತಾರ ಆಗ್ತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರುವಂಥದ್ದು, ಸಕ್ಕರೆ ಕಾರ್ಖಾನೆಗಳು, ಅದು ರಾಜಕಾರಣಿಗಳದ್ದು. ಇವತ್ತು ಇವನ್ನ ಯಾರಿಗೂ ಪ್ರಶ್ನೆ ಮಾಡುವಂಥರಿಲ್ಲ. ಇವತ್ತು ಸಮಾಜದಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡುವಂಥರಿಲ್ಲ. ಸದನದಲ್ಲಿ ಇವರು ಚರ್ಚೆ ಮಾಡುವಂಥದ್ದು, ಇವರ ಒಂದು ರೋಷಾವೇಶ ಭಾಷಣಗಳು ಇವರ ಸ್ವಂತಿಗೆ ನಿಂತಿರುತ್ತೆ ಹೊರತು ಅಭಿವೃದ್ಧಿ ಮಂತ್ರ ಜಪ ಯಾರೂ ಸಹ ಮಾಡ್ತಾಯಿಲ್ಲ. ಎಲ್ಲ ಒಂದು ಕಡೆ ಶರಣಕಂದಾಪುರವರು ಇರುವಂಥ ಸಾಮಾಜಿಕ ಬದ್ಧತೆ, ಯುವಕರಿಗೆ ಮತ್ತು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಯುವತಿಯರಿಗೆ ಅವ್ರಿಗೆ ಬೆಳವಣಿಗೆ ಮಾಡಬೇಕು ಅನ್ನೋ ಅವರ ಒಂದು ಆಲೋಚನೆಗಳು ಇರುವಂಥದ್ದು ಉತ್ತರ ಕನ್ನಡ ಭಾಗದಲ್ಲಿ. ಅಲ್ಲಿನ ಉತ್ತರ ಕರ್ನಾಟಕದ ಇವತ್ತು ಏನು 30 ಸಚಿವರು ಇದ್ದಾರೆ. ಯಾರಿಗೂ ಸಹ ಇವತ್ತು ಸಮಸ್ಯೆಗಳು ಬೇಕಾಗಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸುವುದನ್ನ ಯಾರಿಗೂ ಸಹ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಕಾರ್ಯಕ್ರಮಗಳು ಇಲ್ಲಿ ಸರ್ವಪಕ್ಷ ನಿಯೋಗದ ಸಮಿತಿನೂ ಇಲ್ಲ, ನಿಯೋಗನೂ ಇಲ್ಲ, ಮತ್ತು ಯಾವುದೇ ಒಂದು ಎಲ್ಲ ಒಂದು ಪಕ್ಷಗಳು ಸ್ವತಂತ್ರವಾಗಿ ಏನು ಅಧಿಕಾರ ಪಡಿಬೇಕು ಅಂತ ಹೇಳಿಕೊಂಡು ಜನರ ಮುಂದೆ ಹೋಗ್ತಾರೆ ಹೊರತು ಎಲ್ಲವರು ಒಗ್ಗಟ್ಟಾಗಿ ನಾವೆಲ್ಲ ಒಂದೇ, ನಾವು ರಾಜ್ಯದ ಅಭಿವೃದ್ಧಿಗೆ ನಿಂತಿದ್ದೀವಿ ಅಂತ ಯಾವೊಬ್ಬ ರಾಜಕಾರಣಿಗಳು ಸದನದಲ್ಲಿ ಹೇಳುವಂಥವನು, ಎದೆ ತಟ್ಟಿ ಹೇಳ್ಕೊಂಡಂಥ ಒಬ್ಬ ಗಂಡಸು ಗಟ್ಟಿತನ ಇರುವಂಥ ನಾಯಕ ಸಂವಿಧಾನದಲ್ಲಿ ಯಾರೂ ಇಲ್ಲ ಅಂತ ನಾನು ಈ ಕಡಾಖಂಡಿತವಾಗಿ ಈ ವಿಡಿಯೋ ಮುಖಾಂತರ ರಾಜ್ಯದ ಜನತೆಗೆ ಹೇಳ್ತಿದ್ದೀನಿ. ಮತ್ತು ಯಾವ ಒಬ್ಬ ನಾಯಕ ಇದ್ದಾನೆ ಇವತ್ತು ರಾಜ್ಯದಲ್ಲಿ? ಎಂತೆಂಥ ನಾಯಕರುಗಳಿದ್ದಾರೆ, ಅಳಿದಿದ್ದಾರೆ, ಉಳಿದಿದ್ದಾರೆ. ಯಾವೊಬ್ಬ ನಾಯಕ ಇವತ್ತು ಜನಸಾಮಾನ್ಯರಿಗಾಗಿ ಇರುವಂಥದ್ದು? ಎಲ್ಲ ಒಂದು ಕಡೆ ಜಾತಿ ಧರ್ಮ ಅಂದ್ಕೊಂಡು ಧರ್ಮ ಜಾತಿಗಳನ್ನ ವಿಂಗಡಣೆ ಮಾಡಿ ಇವತ್ತು ರಾಜಕಾರಣ ಮಾಡ್ತಾರೆ ಅವರ ಹೆಣದ ಮೇಲೆ. ಅಂಥ ಒಂದು ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿದೆ. ಎಲ್ಲ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆ ಕೊಡುವಂಥದ್ದಾಗಲಿ, ಅವರೆಲ್ಲ ಒಂದು ಕಡೆ ಸದನದಲ್ಲಿ ಹೇಳುವಂಥ ಅಭಿವೃದ್ಧಿ ಮಂತ್ರ ಎಲ್ಲಿ ಮಾಡ್ತಿದ್ದಾರೆ? ಎಲ್ಲ ಒಂದು ಕಡೆ RSS ಜಪ ಮಾಡೋದು, RSS ಏನೋ ಪಕ್ಷನ ಅದು, RSS ಜಪ ಮಾಡೋಕ್ಕೆ ವಿಧಾನಸಭಾ ಅಧಿವೇಶನದಲ್ಲಿ ಅದಕ್ಕೋಸ್ಕರ ನಿಮಗೆ ಟೈಮ್ ಮೀಸಲಿಡೋದು, ಮತ್ತು BJP ಅವರ ಮಂತ್ರ ಮಾಡೋದು, ಮತ್ತು ಹಾಗೆ ಏನು ಮೋದಿ ಜಪ ಮಾಡೋದು, ಅಮಿತ್ ಶಾ ಜಪ ಮಾಡೋದು, ನಿರ್ಮಲಾ ಸೀತಾರಾಮನ ಜಪ ಮಾಡೋದು. ಇದಕ್ಕೋಸ್ಕರ ನಿಮಗೆ ರಾಜ್ಯದ ಜನತೆಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು 7 ಕೋಟಿ ಜನತೆ. ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ. ಪ್ರಿಯಾಂಕಾ ಖರ್ಗೆ ಅವರೇ, ಕಲಬುರಗಿಯಲ್ಲಿ ಇವತ್ತು ಕ್ಯಾನ್ಸರ್ಗೆ ಕೀಮಿಯೋಥೆರಪಿ ಡಾಕ್ಟ್ರುಗಳಿಲ್ಲ,
ಸರಿಯಾದಂಥ ನಿಮ್ಮ ಒಂದು ಕಲಬುರಗಿಯಲ್ಲಿ ಆಸ್ಪತ್ರೆಗಳಿಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ, ಸರಿಯಾದಂಥ ರಸ್ತೆಗಳಿಲ್ಲ, ಸರಿಯಾದಂಥ ವಿಶ್ವವಿದ್ಯಾಲಯಗಳಿಲ್ಲ, ಸರಿಯಾದಂಥ ಸ್ನಾತಕೋತ್ತರ ಪದವಿ ಪಡೀಕಾಗ್ತಿಲ್ಲ, ಇವು ಸರಿಯಾದಂಥ ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ, ಮತ್ತು ಹಾಗೆ ನೀರಿನ ಸಮಸ್ಯೆ ಎಷ್ಟು ಇದೆ ಕಲಬುರಗಿಲಿ. ಇವತ್ತು ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ನಿಗೆ ಜೊಮೊಟೊ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ಗೆ FIR ರೆಡಿ ಮಾಡ್ತಾರೆ. ಅದೇ ರಾಜಕಾರಣಿಗಳು ಮಕ್ಕಳು ಇನ್ನೊಬ್ಬರು ಮಕ್ಕಳಾದ ಸಾಯಂಕಾಲ ಹೊರಗಡೆ ಬರ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ಬದುಕುವಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ನಿಮ್ಮ ಕಲಬುರಗಿಲಿ ಅನ್ಯಾಯ ಆಗ್ತಿದೆ. ಅಲ್ಲಾದ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಆಗ್ತಾಯಿಲ್ಲ. ನೀವು ಸದನದಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡುವಂಥದ್ದು, RSS ಜಪ ಮಾಡೋದು, BJP ಜಪ ಮಾಡೋದು, ಮೋದಿ ಜಪ ಮಾಡೋದು, ಅಮಿತ್ ಶಾ ಜಪ ಮಾಡೋದು, ಇದು ಬಿಟ್ಟು ನಿಮಗೆ ಯಾವ ಒಂದು ನೈತಿಕತೆ ಇದೆ? ಏನು ನಿಮಗೆ ಅಧಿಕಾರ ಕೊಟ್ಟದ್ದು ನಾವುಗಳು, ರಾಜ್ಯದ ಜನತೆ, ರಾಜ್ಯದ 700 ಕೋಟಿ ಜನತೆ ನಿಮಗೆ ಮತದಾನ ಹಾಕಿರೋದು. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ಇವತ್ತು BJP ವಿರೋಧ ಪಕ್ಷದಲ್ಲಿದೆ, JDS ವಿರೋಧ ಪಕ್ಷದಲ್ಲಿದೆ. ನಿಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರಿಗೆ ವಿಶೇಷವಾದಂಥ ಅಧಿಕಾರವನ್ನು ಕೊಡಿ. ಅದು ಬಿಟ್ಟು ನೀವು ನಿಮ್ಮ ಒಂದು ಬೂಟಾಟಿಕೆ ಮಾಡಿಕೊಂಡು ನಿಮ್ಮ ಒಂದು ಸಮಯವನ್ನು ಅಧಿವೇಶನದಲ್ಲಿ ಕಳ್ಕೊಂಡು ಲಕ್ಷಾಂತರ ಕಾಫಿ ಟೀಗೆ ತಿಂಡಿಗೆ ಬಿಲ್ ಮಾಡಿಕೊಂಡು ನೀವು ನಮ್ಮ ಟ್ಯಾಕ್ಸ್ನಲ್ಲಿ ಜೀವನ ಮಾಡ್ತಿರುವಂಥ ಏಡಿಗಳು ನೀವು. ನಿಮ್ಗೆ ಯಾವ ನೈತಿಕತೆ ಇದೆ? ನಿಮ್ಗೆ ಅಧಿಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ಹೊರಗಡೆ ಬನ್ನಿ. ಹೊಸ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ರಾಜಕಾರಣಕ್ಕೆ ಬರೋಕ್ಕೆ ತುಂಬ ಹುಮ್ಮಸ್ಸಿನಿಂದರೆ ಅವ್ರಿಗೆ ಹೊಸ ನಾಯಕತ್ವಕ್ಕೆ ಬೆಳೆಸೋಣ, ಹೊಸ ನಾಯಕರಿಗೆ ಬೆಂಬಲ ಕೊಡೋಣ. ಇಡೀ ರಾಜ್ಯದ ಜನತೆ ಹೊಸ ನಾಯಕರಿಗೋಸ್ಕರ ಕಾಯ್ತಿದೆ. ನಿಮಗೆ ನೈತಿಕತೆ ಇಲ್ಲ ಅಂದರೆ ನಿಮ್ಗೆ ಯಾವುದೇ ಒಂದು ಅಧಿಕಾರ ನಡೆಸೋಕೆ ಆಗಲಿಲ್ಲ ಅಂತ ಈ ಥರ ಕಾಲಹರಣ ಮಾಡಿದರೆ ಅಧಿವೇಶನದಲ್ಲ, ಈ ಮುಖ್ಯಮಂತ್ರಿ ಆಗಲಿ, ಇಡೀ ರಾಜ್ಯದ ಅಧಿವೇಶನ ಆಗಲಿ, ಯಾವುದೇ ಬಗ್ಗೆ ನೀವು ಚರ್ಚೆ ಮಾಡಬೇಕಾದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ಅಭಿವೃದ್ಧಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಇವತ್ತು ಬುಟಾಟಿಕೆವಾದಂಥ ಸಮಸ್ಯೆಗಳು ಇರುವಂಥದ್ದು ಚರ್ಚೆ ಮಾಡಬೇಡಿ. ನಿಮ್ಮ ಕಾಲಹರಣ ವಿರೋಧ ಪಕ್ಷಕ್ಕೂ ಅಷ್ಟೇ, ಆಡಳಿತ ಪಕ್ಷಕ್ಕೂ ಅಷ್ಟೇ. ನಿಮಗೆ ಅಧಿಕಾರ ಕೊಟ್ಟಿರುವಂಥ ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಅಧಿಕಾರವನ್ನು ನಡೆಸಿ ಜನರಿಗೆ ಉಪಯೋಗ ಆಗುವಂಥ ಆಡಳಿತ ವ್ಯವಸ್ಥೆ ನಡ್ಕೊಳ್ಳಿ ಅಂಥದ್ದು. ಎಲ್ಲ ಒಂದು ಕಡೆ ನಾಯಕರುಗಳು ಮೊದಲು ಬದಲಾವಣೆ ಆಗಬೇಕು. ಮತ್ತು ಪ್ರಜಾಪ್ರಭುತ್ವದಲ್ಲಿ ಸತ್ತ ಪ್ರಜೆಗಳು ಮತ್ತೆ ಇವತ್ತು ಎದ್ದು ಬಂದು ಇವತ್ತು 2028ರ ಚುನಾವಣೆ ಆಗಿ ಗ್ರಾಮ ಪಂಚಾಯತಿ ಚುನಾವಣೆ 2026 ಇದೆ, ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಇದೆ, ಮತ್ತು ಗ್ರೇಟರ್ ಬೆಂಗಳೂರು ಇದೆ. ರಾಜ್ಯದ ನಾನಾ ಕಡೆ ಇವತ್ತು ಚುನಾವಣೆ ಇದೆ. ಆ ಒಂದು ಚುನಾವಣೆಯಲ್ಲಿ ಉತ್ತಮವಾದಂಥ ನಾಯಕತ್ವಕ್ಕೆ ಬೆಂಬಲಿಸೋಣ. ಈ ಥರ ಬೇಜವಾಬ್ದಾರಿಯಾಗಿ ಆಡಳಿತ ನಡೆಸುವಂಥ ಸರ್ಕಾರಗಳನ್ನ ಧಿಕ್ಕರಿಸೋಣ. ಯಾವುದೇ ಗ್ಯಾರಂಟಿಗೂ ಬಲಿಯಾಗೋದು ಬೇಡ. ಯಾವುದೇ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಅವರು ಕೊಡುವಂಥ ಹಣ ಎಂಡ ಕುಕ್ಕರ್ಗೆ ತವಕ್ಕೆ ಬಲಿಯಾಗೋದು ಬೇಡ. ನಮ್ಮ ಸ್ವಂತ ಇದರಿಂದ, ನಮ್ಮ ಸ್ವಂತ ಆಲೋಚನೆಯಿಂದ, ನಮ್ಮ ಸ್ವಂತ ಬುದ್ಧಿಯಿಂದ ಮತದಾನವನ್ನು ಮಾಡೋಣ. ಇಡೀ ರಾಜ್ಯದ ವ್ಯವಸ್ಥೆ ಬದಲಾಯಿಸೋಣ. ಇಡೀ ರಾಜ್ಯದ ಜನತೆಗೆ ಉತ್ತಮವಾದಂಥ ಒಂದು ವ್ಯವಸ್ಥೆ ಬರಲಿ ಅನ್ನೋದು ನನ್ನ ಆಶಯ. ಒಬ್ಬ ರಾಜ್ಯದ ರೈತನ ಮಗನಾಗಿ ಈ ಪ್ರಶಾಂತ್ ಕುಮಾರ್ ಮೇಲೆ ಹೇಳೋದು ಇಷ್ಟೇ. ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗಬೇಕು, ಹೊಸ ಗಾಳಿ ಬರಬೇಕು, ಹೊಸ ನಾಯಕತ್ವ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.